ಸಂಘಟನೆ ಮತ್ತೆ ನಾಯಕತ್ವ ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಆದ್ರೆ ಈ ತರದ ಕಾರ್ಯಕ್ರಮಗಳಿಗೆ ಅವಶ್ಯಕತೆ ಇಲ್ಲ. ಯಾವುದೇ ಸಂಘಟನೆ ಈ ತರದ ಒಂದು ಕಾರ್ಯಕ್ರಮ ನಡೆಸಬೇಕು ಅಂದ್ರೆ ಯಾವುದೇ ಸಂಘಟನೆ ಅವಶ್ಯಕತೆ ಇಲ್ಲ. ಈಗ ತಾನೇ ಯಾರಾದ್ರೂ ಒಂದಿಷ್ಟು ಜನ ಹುಡುಗರು ಯಾರೋ ಒಂದಿಷ್ಟು ಜನ ಸೇರ್ಬಿಟ್ಟು ಒಂದು ವ್ಯವಸ್ಥೆನ ಹುಟ್ಟಾಕೊಂಡು ಒಂದು ಕಾರ್ಯಕ್ರಮನ ನಡೆಸಿಬಿಡ್ಬೋದು. ಯಾವ್ದಾದ್ರು ಒಂದು ಹೋರಾಟ ಮಾಡಬೇಕು ಅಂದ್ರೂ ಕೂಡ ಸಂಘಟನೆ ಅವಶ್ಯಕತೆ ಇಲ್ಲ. ಇದನ್ನ ನಾವು ಎರಡನ್ನೂ ಕಾಲ ಕಾಲಕ್ಕೆ ನೋಡ್ಕೊಂಡು ಬಂದಿದ್ದೀವಿ. ಜಿನಶಾಸ್ತ್ರ ನಾಮ ಕಾರ್ಯಕ್ರಮ ಇರ್ಬೋದು, ಮತ್ತೆ ನಾವು ನಡೆಸೋ ಕಾರ್ಯಕ್ರಮ ದೊಡ್ಡ ಸಂಘಟನೆ ಹಿನ್ನೆಲೆಯಿಂದ ಬಂದವರಲ್ಲ. ಮತ್ತೆ ಹೋರಾಟನೂ ಅಷ್ಟೇ, ನಾವು ಸಿಕ್ಕರ್ಜಿ ಇಶ್ಯೂ ಇರ್ಬೋದು, ಕಾಮಕುಮಾರ ನಂದಿ ರಾಜರ ಇಶ್ಯೂ ಇರ್ಬೋದು, ಯಾವ ದೊಡ್ಡ ನಾಯಕರು ಮುಂದೆ ನಿಂತು ನಡೆಸಿರೋ ಹೋರಾಟಗಳಲ್ಲ. ಸಂಘಟನೆಗಳು ಹಾಗಾದ್ರೆ ಯಾಕೆ ಬೇಕು? ಲೀಡರ್ಶಿಪ್ ಯಾಕೆ ಬೇಕು ಅಂದ್ರೆ ನೋಡಿ, ಲೀಡರ್ಶಿಪ್ ಮತ್ತೆ ಸಂಘಟನೆ ಇದ್ರೆ ತುಂಬಾ ದೊಡ್ಡ ಕೆಲಸವನ್ನ ಮಾಡಬಹುದು. ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಗಾಂಧೀಜಿ ಏನು ಯೋಚನೆ ಮಾಡ್ತಾರೆ, ನಾವು ಉಪ್ಪಿನ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೊರಡ್ತಾರೆ. ಆಗ ಕೇಸರಿ ಪತ್ರಿಕೆ ಬರೆಯುತ್ತೆ, ಈ ನಾವು ದೇಶನೇ ಬಿಟ್ಟು ಹೋಗಿ ಅಂತ ಹೇಳಿ ಬ್ರಿಟಿಷ್ನವರಿಗೆ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ, ಇವರೇನು ಉಪ್ಪಿಗೆ ಟ್ಯಾಕ್ಸ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ. ಆದ್ರೆ ಗಾಂಧೀಜಿ ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಸಿದ್ಧ ಆಗ್ತಾರೆ, ಸಬರಿಮತಿಯಿಂದ ದಂಡಿಗೆ ಹೊರಡೋ ಹಾದಿಯಲ್ಲಿ ಲಕ್ಷಾಂತರ ಜನ ತರಳು ತೋರಣಗಳಿಂದ ಅವರಿಗೆ ವೆಲ್ಕಮ್ ಮಾಡ್ತಾರೆ, ಅವ್ರ ಜೊತೆಗೆ ಹಿಂದೆ ಬರ್ತಾರೆ. ಆಗಿನ ಮೀಡಿಯಾಗಳೆಲ್ಲರೂ, ಭಾರತೀಯ ಮೀಡಿಯಾಗಳೆಲ್ಲರೂ ಬೈದಿದ್ರು ಕೂಡ ಅವರು ದಂಡಿಗೆ ಹೋಗಿ ತಲುಪೋಷ್ಟೊತ್ತಿಗೆ ವಿಶ್ವದ ಪ್ರತಿಷ್ಠಿತ ಮಾಧ್ಯಮಗಳು ಅವ್ರ ಎದುರಿಗಿರ್ತಾರೆ, ಲಕ್ಷಾಂತರ ಜನ ಅವ್ರ ಹಿಂದೆ ಇರ್ತಾರೆ. ಇದು ಭಾರತದ ಒಳಗಡೆ ಒಂದು ಮೆಸೇಜ್ ಪಾಸ್ ಮಾಡುತ್ತೆ, ದೇಶದಿಂದ ಹೊರಗಡೆ ಒಂದು ಮೆಸೇಜ್ ಪಾಸ್ ಮಾಡುತ್ತೆ. ಭಾರತದ ಒಳಗಡೆ ಆ ಕಾಲದಲ್ಲಿ ಭಾರತವನ್ನೆಲ್ಲ ಓಡಾಡಿದ್ದ ಗಾಂಧೀಜಿಗೆ ಒಂದು ವಿಷಯ ಗೊತ್ತಿರುತ್ತೆ, ಉಪ್ಪಿನ ಋಣ ಅನ್ನೋದ್ರ ಬಗ್ಗೆ ದೇಶದಾದ್ಯಂತ ಮಾತಾಡ್ತಿದ್ದಾರೆ ಅಂತ ಹೇಳಿ. ಬ್ರಿಟಿಷ್ನವರು ಉಪ್ಪು ತಯಾರು ಮಾಡಲ್ಲ, ಉಪ್ಪಿಗೆ ಟ್ಯಾಕ್ಸ್ ತಗೊಳ್ತಾ ಇದ್ದಾರೆ. ಬ್ರಿಟಿಷ್ನವರು ನಮ್ಮ ಋಣದಲ್ಲಿ ಇದ್ದಾರೆ ಅನ್ನೋದನ್ನ ಭಾರತದ ಒಳಗಡೆ ಪಾಸ್ ಮಾಡಿದ್ರೆ, ಭಾರತದಿಂದ ಹೊರಗಡೆಗೆ ಉಪ್ಪಿನಂತ ಸಣ್ಣ ವಿಷಯಕ್ಕೂ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅನ್ನೋ ವಿಷಯವನ್ನ ವಿಶ್ವದ ಮಾಧ್ಯಮಗಳಲ್ಲಿ ಬಿತ್ತರಿಸ್ತಾರೆ. ಟೈಮ್ಸ್ ಮ್ಯಾಗಜಿನ್ ಗಾಂಧೀಜಿಯನ್ನ ಶತಮಾನದ ವ್ಯಕ್ತಿ ಅಂತ ಹೇಳಿ ಪ್ರಿಂಟ್ ಮಾಡುತ್ತೆ. ಆಗ ಹಿಂದೆ ಯಾವ ಮೀಡಿಯಾಗಳು ಭಾರತದಲ್ಲಿ ಗಾಂಧೀಜಿನ ಬೈದಿದ್ರೋ ಆ ಎಲ್ಲ ಮೀಡಿಯಾಗಳು ಗಾಂಧೀಜಿಯ ಪರವಾಗಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಇದು ಒಬ್ಬ ಲೀಡರ್ ಏನನ್ನ ಮಾಡಬಲ್ಲ, ಏನು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ವಿಷಯ ಅಲ್ಲದ ವಿಷಯವನ್ನ ಎತ್ತುಕೊಂಡು ಸಮಾಜವನ್ನ, ದೇಶದ ಹೋರಾಟಕ್ಕೆ ಹದಗೊಳಿಸೋ ಪ್ರಯತ್ನ ಮಾಡ್ತಾರೆ. ಈ ತರದ ವಿಷಯಗಳನ್ನು ಎತ್ತುಕೊಂಡು ಕೆಲಸ ಮಾಡೋದಕ್ಕೆ ಲೀಡರ್ಶಿಪ್ ಬೇಕು. ಸಂಘಟನೆ ಯಾಕೆ ಬೇಕಾಗಾದ್ರೆ, 100 ವರ್ಷ ಹಿಂದೆ RSS ನಿಂದ ಬಂದವರು ದೇಶ ಆಳ್ತಾರೆ ಅಂತ ಯೋಚನೆ ಮಾಡಿದ್ರ? ಇವತ್ತು 60ಕ್ಕೂ ಹೆಚ್ಚು ಸಂಘಟನೆಯನ್ನು ಇಟ್ಟುಕೊಂಡಿರೋ RSS ದೇಶನ ಆಳ್ತಾ ಇದೆ. ಸಾವಿರಾರು ಜನ ಲೀಡರ್ಸ್ ಬಂದಿದ್ದಾರೆ. RSS ತರದೇ ಸೈಬಲ್ಟೇನಿಯಸ್ಲಿ ಇರೋ ಒಂದು ಜೈನ ಧರ್ಮದ ಸಂಘಟನೆ ಏನಾದ್ರೂ ಇದ್ರೆ ಭಾರತದಲ್ಲಿ ಅದು ಜೈನ್ ಮಿಲನ್ ಮಾತ್ರ. ಗೋಲನ್ನ ಈಗ ನೋಡಿ, 100 ವರ್ಷ ಹಿಂದೆ ಯೋಚನೆ ಮಾಡಿದ್ದನ್ನ ಇವತ್ತು ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದಾರೆ RSS ನಲ್ಲಿ. ನಾವು ಕೂಡ ಹಾಗೆ, ನಾವು ಜೈನ ಸಮಾಜವನ್ನ ಇವತ್ತಿಂದ ಹದಗೊಳಿಸ್ತಾ ಮುಂದಿನ ತಲೆಮಾರಿಗೆ ಒಂದು ವಿಷಯವನ್ನ ಪಾಸ್ ಮಾಡ್ತಾ ಹೋಗೋದಕ್ಕೆ ನಮಗೆ 100% ಸಂಘಟನೆಗಳು ಬೇಕಾಗತ್ತೆ. ಅದರಿಂದ ಹಲವಾರು ಜನ ಲೀಡರ್ಸ್ನ ನಾವೇನಾದ್ರೂ ಬಂದಿದ್ದೀವಿ ಅಂದ್ರೆ ಜೈನ್ ಮಿಲನ್ ಅಂತಹ ಸಂಘಟನೆಗಳು ವೇದಿಕೆ ಕಲ್ಪಿಸಿ ಕೊಟ್ಟಿರೋದ್ರಿಂದ, ವೇದಿಕೆಗಳನ್ನ ಕಲ್ಪಿಸಿ ಕೊಡೋದ್ರಿಂದ ನಾವು ಲೀಡರ್ಸ್ಗಳನ್ನ ಹುಟ್ಟಾಕ್ಬೋದು. ನೀವು ಇಲ್ಲಿ ಸಂಘಟನೆ, ಒಂದು ಸಂಘಟನೆಯಿಂದ ನಮಗೆ ಸಾಧ್ಯ ಆಗಲ್ಲ. ಒಂದು ಅಂಬ್ರೆಲದ ಕೆಳಗೆ ಬೇರೆ ಬೇರೆ ವಿಭಾಗಗಳನ್ನ ನಾವು ಕಟ್ಟಬೇಕಾಗತ್ತೆ. ನಮ್ಮಲ್ಲಿ ಸ್ಟೂಡೆಂಟ್ಸ್ ವಿಂಗ್ ಇಲ್ಲ. ಯುವಕರನ್ನ ವಿದ್ಯಾರ್ಥಿ ದಶೆಯಿಂದಲೇ ನಾವೇನಾದ್ರೂ ಸಂಘಟನೆ ಒಳಗೆ ತರಬೇಕು ಅಂದ್ರೆ ನಾವು ಜೈನ ವಿದ್ಯಾರ್ಥಿ ವಿಂಗ್ ಅನ್ನ ತರಲೇಬೇಕು. ನಾವೆಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಭೇಟಿ ನೀಡಿ ಎಲ್ಲ ಮನೆಗಳಿಗೂ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಇದ್ದಾರೆ ನೋಡಿ, ಆ ತರದ ಒಂದು ಜೈನ್ ಮಿಲನ್ ಅಂಡರ್ ಅಲ್ಲೇ ಒಂದು ಸ್ಟೂಡೆಂಟ್ ವಿಂಗ್ ನಮಗೆ ಬೇಕೇ ಬೇಕು. ಆದ್ರಿಂದ ನಾವು ಯುವಕರನ್ನ ಸಂಘಟನೆ ಒಳಗೆ ತರಕ್ ಸಾಧ್ಯ. ಇವರೆಲ್ಲರೂ ಅವರಿಗೆ ಸರಿಯಾದ ಜವಾಬ್ದಾರಿಗಳನ್ನ ನಾವು ಕೊಡದಿರೋದ್ರಿಂದ ಅವರು ದಾರಿ ತಪ್ತಾ ಇದ್ದಾರೆ. ಅವರು ಬೇರೆ ಬೇರೆ ತರದ ಯೋಚನೆಗಳನ್ನು ಮಾಡ್ತಾರೆ. ಒಟ್ಟಿಗೆ ಸೇರಿದವಾಗ, ಒಂದು ಗ್ರೂಪ್ ಆಗಿ ಇದ್ದವಾಗ ಅವರಿಗೆ ತಪ್ಪು ಮಾಡೋದಕ್ಕೆ ಅವರಿಗೆ ಮನಸ್ಸು ಬರಲ್ಲ. ನಮ್ದು ಅವರಿಗೆ ಗಿಲ್ಟ್ ಫೀಲ್ ಕಾಡ್ತಾ ಇರುತ್ತೆ. ಒಬ್ಬೊಂಟಿಯಾಗಿದ್ದವಾಗ ಒಬ್ಬೊಬ್ಬರೇ ಬೇರೆ ಬೇರೆಯವ್ರ ಜೊತೆಗೆ ಸೇರೋದ್ರಿಂದ ಅವರು ತಪ್ಪು ದಾರಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಮತ್ತೆ ಬೇರೆ ಸಂಘಟನೆಗಳಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು, ನಾವು ಮಾತೆತ್ತಿದ್ರೆ IAS IPS ಅಂತ ಹೇಳ್ತೀವಿ, ಬಿಟ್ರೆ ರಾಜಕಾರಣಿಗಳು ನಮಗೆ ಪೊಲಿಟಿಕ್ಸ್ ಅಲ್ಲಿ ಬೆಳಿಬೇಕು ಅಂತ ಹೇಳ್ತೀವಿ. ಆದ್ರೆ ಕಲೆ, ಕ್ರೀಡೆ, ಸಾಹಿತ್ಯ ವಿಭಾಗವನ್ನು ಮರಿತಾ ಇದ್ದೀವಿ ನೋಡಿ. ಸಾಫ್ಟ್ ಪವರ್ಗಿರೋ ಸಾಮರ್ಥ್ಯ ಪ್ರಪಂಚದಲ್ಲಿ ಯಾವುದಕ್ಕೂ ಇಲ್ಲ. ಒಂದು ದೇಶ ಸ್ವತಂತ್ರ ಆಗೋದಕ್ಕೆ ಸಾಫ್ಟ್ ಪವರ್ ಕಾರಣ ಆಯಿತು ಅಂದ್ರೆ ನೀವು ನಂಬ್ತೀರಾ? ಚಗುವೀರ ಕ್ಯೂಬಾದಲ್ಲಿ ಹೋರಾಟ ನಡೆಸ್ತಾ ಇರ್ಬೇಕಾದ್ರೆ ಅಮೆರಿಕದಲ್ಲಿ ಅವರ ಬಗ್ಗೆ ತುಂಬಾ ಪತ್ರಿಕೆಗಳು ಸಾಫ್ಟ್ ಕಾರ್ನರ್ ಅಲ್ಲಿ ಬರೀತಾ ಇರ್ತಾರೆ. ಆ ನಂತರ ಬಂದ ತಕ್ಷಣ ಚೇಂಜ್ ಆಗಿರೋ ಗೌರ್ಮೆಂಟ್ ಅನಿವಾರ್ಯವಾಗಿ ಕ್ಯೂಬಾಗೆ ಸ್ವತಂತ್ರ ಕೊಡಬೇಕಾಗತ್ತೆ. ಇದು ಸಾಫ್ಟ್ ಪವರ್ಗಿರೋ ಒಂದು ಕೆಪಾಸಿಟಿ. ನೀವು ಯಾವುದೇ ಸ್ಪೋರ್ಟ್ಸ್ ಪರ್ಸನ್ನ ನೋಡಿ, ಅವರಿಗೆ ನಿಮಗೆ ನಮ್ಮ ಸಾಗರದಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಅದ್ರ ಮೇಲೆ ಶೂಟಿಂಗಿಗೆ ಅವಕಾಶ ಇಲ್ಲ.
ನಿಮ್ಗೆ ಯಾವುದೇ ಲೀಗಲ್ ರೂಟಲ್ಲಿ ಅದನ್ನ ಶೂಟಿಂಗ್ ಮಾಡೋಕ್ಕಾಗಲ್ಲ. ಆದ್ರೆ ರಜನಿಕಾಂತ್ ಅವರು ಒಂದು ಫೋನ್ ಮಾಡಿದಕ್ಕೆ ಮೋದಿ ಅವರಿಂದ ಕಾಲ್ ಬಂದು ಅದ್ರ ಮೇಲೆ ಶೂಟಿಂಗ್ ಅವಕಾಶ ಕೊಡ್ತಾರೆ. ನಾವು ಇತ್ತೀಚೆಗೆ ಯಾವುದೋ ಒಂದು ಪರ್ಮಿಷನ್ಗೋಸ್ಕರ ನಮ್ಮ ಪ್ರಸಿದ್ಧ IPS ಆಫೀಸರ್ಗೆ ಫೋನ್ ಮಾಡಿದ್ರೆ ನೀವು ಲೀಗಲ್ ರೂಟಲ್ಲಿ ಹೋಗಿ ಅಂತಾರೆ. ನಮ್ಗೆ ಎಲ್ಲದನ್ನು ಲೀಗಲ್ ರೂಟಲ್ಲಿ ಹೋಗೋಕ್ಕಾಗಲ್ಲ. ನಿಮ್ಗೆ ಸಾಫ್ಟ್ ಪವರ್ನ ಸಮಾಜದೊಳಗೆ ಕಟ್ಟೋದ್ರಿಂದ ನೀವು ರಾಜಕೀಯ ಇತರವಾಗಿ ನಾವು ಪವರ್ಗಳನ್ನ ಕಟ್ಟಬಹುದು. ನೀವು ಸಾಹಿತಿಗಳನ್ನ, ಆರ್ಟಿಸ್ಟ್ ಅನ್ನ, ಸಂಗೀತಗಾರರನ್ನ, ಸಿನಿಮಾ ಕಲಾವಿದರನ್ನ, ಕ್ರಿಯೇಟರ್ಸ್ ಇರ್ಬೋದು, ಸಿನಿಮಾ ನಟರಿರ್ಬೋದು, ಅವರಿಗೆ ಒಂದು ಸಾಫ್ಟ್ ಪವರ್ ಬಿಲ್ಡ್ ಆಗಿರುತ್ತೆ. ನಾವು ಸಮಾಜವನ್ನ ಬೇರೆ ಧರ್ಮದ, ಬೇರೆ ಸಮಾಜದ ಮಧ್ಯೆ ನಾವು ಕಟ್ಟಬೇಕು ಅಂದ್ರೆ, ಜೈನ ಸಮಾಜವನ್ನು ಗುರುತಿಸ್ಕೊಳ್ಳೋ ಹಾಗೆ ಮಾಡಬೇಕು ಅಂದ್ರೆ 100% ನಾವು ಸಾಫ್ಟ್ ಪವರ್ ಅನ್ನೋ ಕಾಯನ್ನ ಮಾಡಲೇಬೇಕು. ನೀವು ಈ ದೃಷ್ಟಿಯಿಂದ ನಾವು ಸಮಾಜ ಎಲ್ಲಿವರೆಗೂ ಕೆಲಸ ಮಾಡಲ್ವೋ ನಾವು ಸಮಾಜವನ್ನ ಸದೃಢವಾಗಿ ಕಟ್ಟಕ್ ಸಾಧ್ಯನೇ ಇಲ್ಲ. ನಮಗೆ ರಾಜಕೀಯವಾಗಿ ಮತ್ತೆ ಆಡಳಿತಾತ್ಮಕವಾಗಿ ಸಿಗೋ ಶಕ್ತಿ ತುಂಬಾ ಚಿಕ್ಕದು. ನೀವು ತಪ್ಪು, ಯಾರೇ ಜೈನ ಯುವಕ ಯುವತಿ ಯಾರೇ ತಪ್ಪು ಮಾಡಿದ್ರು, ಆ ತಪ್ಪು ಮಾಡಿದ್ರೆ ಅವರಿಗೆ ಕರೆದು ಹಿಂದೆ ಬುದ್ಧಿ ಹೇಳಿ ಸಮಾಜದ ಮುಖಕ್ಕೆ ಅವ್ರ ಎದುರಿಗೆ ಅವ್ರ ಪರವಾಗಿ ನಿಂತ್ಕೊಳ್ಳೇಬೇಕು. ನಾವು ದಿನದಿಂದ ದಿನಕ್ಕೆ ಮೈನಾರಿಟಿ ಆಗ್ತಾ ಇದ್ದೀವಿ. ನಾವು ಪ್ರತಿಯೊಬ್ಬ ಯುವಕನು ಇಂಪಾರ್ಟೆಂಟು, ಪ್ರತಿಯೊಬ್ಬ ಜೈನ ಯುವಕನು ಇಂಪಾರ್ಟೆಂಟು. ಅವ್ರಿಗೆಲ್ಲ ಆ್ಯಂಗಲ್ ಅಲ್ಲೂ ನಾವು ಸಪೋರ್ಟ್ ಕೊಡ್ಬೇಕಾಗತ್ತೆ. ನಾವು ಇನ್ನೊಂದು ವಿಷಯನ ನಾವು ಯೋಚನೆ ಮಾಡಬೇಕು. ನೀವು ಯಾರಾದ್ರೂ ಒಂದು ಊರಿಂದ, ಹಳ್ಳಿಯಿಂದ ಅಥವಾ ಸಿಟಿಯಲ್ಲೇ ಯಾರಾದ್ರೂ ಒಬ್ಬ ಫೈನಾನ್ಸಿಯಲಿ ಬಿಸಿನೆಸ್ ಅಲ್ಲಿ ಅಥವಾ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಗುರುತಿಸ್ಕೊಂಡ್ರೆ, ಊರಿಂದ ಬಂದವರು ಅಥವಾ ಬೇರೆ ಕಡೆಯವರು ಬಂದ್ಬಿಟ್ಟು ನಾವು ಪಂಚಕಲ್ಯಾಣ ಮಾಡ್ತಾ ಇದೀವಿ, ಏನೇನೋ ಮಾಡ್ತಾ ಇದೀವಿ, ದಾನ ಕೊಡಿ ಅಂತ ಕೇಳ್ತೀವಿ. ಆದ್ರೆ ಅವರನ್ನು ಬೆಳೆಸಲ್ಲಿ ನಮ್ಮ ಪಾತ್ರ ಏನಿದೆ ಅದನ್ನ ನಾವು ಯೋಚನೆ ಮಾಡಬೇಕು. ಪ್ರತಿಯೊಂದು ಟ್ರಸ್ಟ್, ಪ್ರತಿಯೊಬ್ಬರು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಬೆಳೆಸೋದಕ್ಕೆ ಹೇಗೆ ಸಾಧ್ಯ? ನಮ್ಮಿಂದ ಟ್ಯಾಕ್ಸ್ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ, ಆದ್ರೆ ಸರ್ವಿಸಸ್ ಅನ್ನು ಕೊಡುತ್ತೆ, ರೋಡ್ ಕೊಡುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಕೊಡುತ್ತೆ. ಸಮಾಜ ನಾವು ಇದೆಷ್ಟೆಲ್ಲ ಕಾರ್ಯಕ್ರಮ ಸಮಾಜದಿಂದ ಮಾಡ್ತಾ ಇದೀವಿ, ಅವರ ದಾನದಿಂದ ಮಾಡ್ತಾ ಇದೀವಿ. ಸಮಾಜಕ್ಕೆ ಏನನ್ನು ಕೊಡ್ತಾ ಇದೀವಿ? ನಮ್ಮ ಬರೀ ದೇವಸ್ಥಾನ ಕಟ್ಟೋದು, ಡೆವಲಪ್ಮೆಂಟ್ಸ್ ಅಂದ್ರೆ ಬಿಲ್ಡಿಂಗ್ಗಳ ಅಲ್ವಾ? ಶ್ರಾವಕರಿದ್ರೆ ತಾನೇ ಅವರಲ್ವಾ? ಈ ಶ್ರಾವಕರನ್ನ ಬೆಳೆಸೋದಕ್ಕೆ, ಶ್ರಾವಕರನ್ನ ನೆಕ್ಸ್ಟ್ ಜನರೇಷನ್ಗೆ ನಾವು ಪ್ರೆಸೆಂಟ್ ಮಾಡೋದಕ್ಕೆ, ನೆಕ್ಸ್ಟ್ ತಗೊಂಡು ಹೋಗೋದಕ್ಕೆ ನಾವು ಏನನ್ನು ಮಾಡ್ತಾ ಇದ್ದೀವಿ? ಆ ನಿಟ್ಟಿನಲ್ಲಿ ಒಂದಿಷ್ಟು ವೆಲ್ಫೇರ್ ಸ್ಕೀಮ್ಸ್ ಅನ್ನ ಮಾಡಬೇಕು. ಹಂಗಂತ ದುಡ್ಡು ಕೊಡೋದು ಅಂತ ನಾನು ಹೇಳ್ತಾ ಇಲ್ಲ. ಬೇರೆ ರೀತಿಯಲ್ಲಿ ಅವರಿಗೆ ಪ್ಲಾಟ್ಫಾರ್ಮ್ ಒದಗಿಸ್ಕೊಡೋದಿರ್ಬೋದು, ಅವರಿಗೆ ಸ್ಕಿಲ್ಗೆ ಬೇಕಾದ ಟ್ರೈನಿಂಗ್ ಕೊಡೋದಾಗಿರ್ಬೋದು, ಸ್ಥಳೀಯ ಮಟ್ಟದಲ್ಲಿ ಬಿಸ್ನೆಸ್ಗೆ ಬೇಕಾಗಿರೋ ಸಪೋರ್ಟ್ ಅನ್ನ ಕೊಡೋದು ಇರ್ಬೋದು. ಈಗ ಚಕ್ರವರ್ತಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಂದು 10,000 20,000 ಒಂದು ದನ ಅಂತ ಕೊಟ್ಬಿಡೋದು. ಅದಕ್ಕೆ ಸ್ವಲ್ಪ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಸಮಾಜದಿಂದ ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ಸಾಲನ ಕೊಡುವಂಥದ್ದು, ಅಥವಾ ಇನ್ನೂ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಅವರಿಗೆ ನಾವು ಇನ್ವೆಸ್ಟ್ಮೆಂಟ್ ಕೊಡುವಂಥದ್ದು. ಬರೀ ನೀವು ಯಾಕೆ ಜಾಬಿಗೆ ಹೋಗಬೇಡಿ ಬಿಸ್ನೆಸ್ ಮಾಡಿ ಅಂತ ಆಗಲ್ಲ. ಬಿಸ್ನೆಸ್ಗೆ ನಾವು ಏನು ಮಾಡಬೇಕು? ಸಮಾಜನ ಪ್ರಿಪೇರ್ ಮಾಡ್ಬೇಕಲ್ವಾ? ಜಾಬಿಗೆ ಹೋಗೋದಾದ್ರೂ ಯಾವ ಜಾಬಿಗೆ ಹೋಗ್ಬೇಕು? ಜಾಬ್ ಮೇಳಗಳನ್ನು ಮಾಡ್ತಾ ಇದೀವಿ ನಾವು, ಒಳ್ಳೊಳ್ಳೆ ಜಾಬ್ನ ಜೈನ ಸಮಾಜಕ್ಕೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಇದನ್ನ ನಾವು ಮಾಡಲೇಬೇಕು. ನಾವು ಜೈನ್ ಮಿಲನ್ನ ನೆಕ್ಸ್ಟ್ ನಾವು ಪ್ರತಿ 2 ವರ್ಷಕ್ಕೆ ಒಂದಿಷ್ಟು ಅಜೆಂಡಾಗಳನ್ನು ಹಾಕೊಂಡ್ರೆ, ಇದು ಗೋಲು, ನನ್ನ 2 ವರ್ಷದ ಗೋಲು. ನಾನೇ ವೈಯಕ್ತಿಕವಾಗಿ 1-2 ವರ್ಷದ ಹಿಂದೆ ನಮ್ಮ ಸಮಾಜದ ಐತಿಹಾಸಿಕ ಘಟನೆಗಳನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಒಂದು ಗೋಲ್ ಇಟ್ಕೊಂಡಿದ್ದೆ. ಈಗ ಜೈನರಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೆ ಅವರನ್ನ ಸಮಾಜಕ್ಕೆ ಪರಿಚಯ ಲೇಖನ ಬರೀಬೇಕು ಅಂತ ಗೋಲ್ ಇಟ್ಕೊಂಡಿದ್ದೀನಿ. ಈ ತರದ ಗೋಲ್ಗಳನ್ನ ಒಂದು ಸಂಘಟನೆ ಇಟ್ಟುಕೊಂಡು ಪ್ರಯತ್ನ ಮಾಡಿದ್ರೆ, ಒಂದಿಷ್ಟು ಫೋಕಸ್ಡ್ ಏರಿಯಾ ಕೆಲಸ ಮಾಡಿಲ್ಲ ಅಂತ ಆದ್ರೆ ನಮ್ಮ ಅಚೀವ್ಮೆಂಟ್ 0 ಆಗುತ್ತೆ. ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಅನಿಸಿರೋ ಮಟ್ಟಿಗೆ ಡೇ ಬೈ ಡೇ ಜೈನರು ಹೈಯರ್ ಕ್ಲಾಸ್ ಇಂದ ಲೋವರ್ ಕ್ಲಾಸ್ಗೆ ಮೂವ್ ಆಗ್ತಾ ಇದ್ದಾರೆ. ಅದನ್ನ ನಾನು ಹೇಗೆ ಅಂತ ಹೇಳ್ತೀನಿ. ನಾನು ಚಿಕ್ಕಕ್ಕಿರ್ಬೇಕಾದ್ರೆ ನಮ್ಮ ಅಜ್ಜ ಇವರೆಲ್ಲ ಆಗಿನ ಕಾಲದಲ್ಲೇ ಲಕ್ಷಾಂತರ ರೂಪಾಯಿ ಆದಾಯ ಇದ್ದವರು. ಈಗ ನಾವು ಒಂದು 10 ಲಕ್ಷನೋ 20 ಲಕ್ಷನೋ ಅಮ್ಮಮ್ಮ ಒಂದು ರೇಂಜಿಗೆ ಬಂದಿರ್ಬೋದು. ಆದ್ರೆ ನಮ್ಮ ಸುತ್ತಮುತ್ತಲಿನ ಕಮಿಟಿ 0 ಇದ್ರು. ಅವರು ಈಗ ನಮ್ಮ ಲೆವೆಲ್ಗೆ ಬಂದಿದ್ದಾರಲ್ವಾ? ಅವರಿಗೆ ನಾವು ಕಂಪೇರ್ ಮಾಡಿದ್ರೆ ಬೆಳೆದಿದೀವಾ? ಇಲ್ಲ ಅಲ್ವಾ? ಶ್ರವಣಬೆಳಗೊಳ ಮಠಕ್ಕೆ ಬೈ ಸೆಲ್ಫ್ ನೆಹರು ಬಂದಿದ್ರು, ಇಂದಿರಾ ಗಾಂಧಿ ಮಹಾಮಸ್ತಕಾಭಿಷೇಕಕ್ಕೆ ಬಂದಿದ್ರು, ಅವರು ವಾಲಂಟಿಯರ್ ಆಗಿ ಬಂದಿದ್ರು, ಖುಷಿ ಪಟ್ಟಿದ್ರು. ಇವತ್ತು ನಾವು ಹೋಗಿ ಅವ್ರನ್ನ ಹೇಗೆ ಕಷ್ಟ ಆಗ್ತಿದೆ ಇನ್ವೈಟ್ ಮಾಡಿ ಅವರಿಗೆ ಕಾದು ಈಗಿನ ಪ್ರಧಾನಿಗಳನ್ನ. ಅಕ್ಕಪಕ್ಕಕ್ಕೆ ಸುತ್ತ ಇದ್ದ ಮಠಗಳ ಪರಿಸ್ಥಿತಿ ಹೇಗಿದೆ? ಅವ್ರು ಕರೆದ ತಕ್ಷಣ ಬರೋ ತರಕ್ಕೆ ಬೆಳೆದಿದ್ದಾರೆ. ಇದು ಜೈನ ಧರ್ಮ ಅವತ್ತಿಗೂ ಇವತ್ತಿಗೂ ಹೇಗೆ ಗ್ರೇಟ್ ಡೌನ್ ಆಗ್ತಾ ಇದೆ, ಇದ್ರ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನ ನಾವು ಬೆಳೆಸೋದಕ್ಕೆ ಓನ್ಲಿ ನಾವು ವೋಟ್ ಪವರ್ ಇಂದ ಅಂತ ಅಲ್ಲ, ನಾವು ವೋಟ್ ಪವರ್ನ ಪ್ರೆಸೆಂಟ್ ಮಾಡೋ ರೀತಿ ನಮ್ದು ತಪ್ಪಿದೆ. ನಾವು ನಂಬರ್ಸ್ ಮೇಲೆ ತಪ್ಪು ಕೌಂಟ್ ಮಾಡ್ತಾ ಇದೀವಿ. ನಂಬರ್ಸ್ ಜೈನ ಸಮಾಜಕ್ಕೆ ನಂಬರ್ಸ್ ಕೌಂಟ್ ಅಲ್ಲ. ನಾವು ಕೌಂಟ್ ಮಾಡ್ಬೇಕಿರೋದು ನಾವು ಎಷ್ಟು ಪ್ರಭಾವಿಸ್ತೀವಿ. ಒಬ್ಬ ಜೈನ ಬಿಸ್ನೆಸ್ ಅಲ್ಲಿ ಇದ್ದಾನೆ, ಉದ್ಯಮದಲ್ಲಿದ್ದಾನೆ, ಸಣ್ಣ ಪುಟ್ಟ ಎಲ್ಲ ನಡೆಸ್ತಾ ಇದ್ದಾನೆ. ನಾನು ಹೇಳಿದ್ರೆ 10 ಜನ ಕೇಳೋರಿದ್ದಾರೆ.
ಇದ್ರನ್ನ ಸ್ಟ್ಯಾಟಿಸ್ಟಿಕ್ಸ್ ಮಾಡಿ ಗೌರ್ಮೆಂಟ್ ಮುಂದೆ ಪ್ರೆಸೆಂಟ್ ಮಾಡ್ಬೇಕು ನಾವು. ನಾನು ಒಂದು ಓಟ್ ಅಲ್ಲ, ನಾನು 100 ಓಟು ಅನ್ನೋದನ್ನ ಯಾವತ್ತು ನಾವು ಪ್ರೆಸೆಂಟ್ ಮಾಡ್ತೀವೋ ಅವತ್ತು ಸಕ್ಸಸ್ ಆಗ್ತೀವಿ. ಇನ್ನೊಂದು ಯೋಚನೆ ಮಾಡಬೇಕಾಗಿರೋದು, ನೀವು ನೋಡಿ ನಮ್ಮ ರಾಜ್ಯವನ್ನು ಆಳಿರೋ ಧರ್ಮ್ ಸಿಂಗ್ ಕಮ್ಯುನಿಟಿಯವರು ಎಷ್ಟು ಜನ ಇದ್ದಾರೆ ಅಲ್ವಾ? ಈ ಹಲವಾರು ಕ್ಷೇತ್ರಗಳು ತುಂಬಾ ಕಮ್ಮಿ ಸಂಖ್ಯೆಯಲ್ಲಿರೋರು ಗೆಲ್ತಾರೆ. ಉದಾಹರಣೆಗೆ ಬೆಂಗಳೂರಲ್ಲಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮುನಿರತ್ನ ಅವ್ರು ಗೆಲ್ತಾರೆ. ಅಲ್ಲಿ ನಾಯ್ಡು ಕಮ್ಯುನಿಟಿಯವ್ರು ಇಲ್ಲೇ ಇಲ್ಲ, ಒಂದು 20-30 ಜನ ಇರ್ಬೋದು. ಸುಧಾಕರ್ ಅವ್ರು ಗೆಲ್ತಿದ್ದ ಕ್ಷೇತ್ರ ಅಷ್ಟೇ. ಆ ಥರದ ಸುಮಾರು ಒಂದು 8-10 ಕ್ಷೇತ್ರಗಳು ಕರ್ನಾಟಕದಲ್ಲಿ ಇದ್ದಾವೆ. ಅವನ್ನ ಯಾಕೆ ನಾವು ಫೋಕಸ್ ಮಾಡಿ ಜೈನರು ಗೆಲ್ಲಕ್ಕಾಗ್ತಿಲ್ಲ? ಮತ್ತೆ ಜೈನರು ಆಡಳಿತ ವ್ಯವಸ್ಥೆ ಒಳಗಡೆ ಬರಬೇಕು. ಏನಕ್ಕೆ ಜೈನರು ಆಡಳಿತ ವ್ಯವಸ್ಥೆ ಒಳಗಡೆ ಬರಬೇಕು ಅಂದ್ರೆ, ನಮ್ದು ಅಹಿಂಸಾ ಪರವಾದ ಧರ್ಮ ಮತ್ತೆ ಅನೇಕಾಂತವಾದವನ್ನ ಫಾಲೋ ಮಾಡೋರು ನಾವು. ನೋಡಿ, ಧರ್ಮಸ್ಥಳದಲ್ಲಿ ಯಾವ್ದಾದ್ರು ಜಾತಿ ಭೇದ ಇದೆಯಾ? ಯಾಕಂದ್ರೆ ಜೈನರ ಆಡಳಿತ ಇದೆ ಅಲ್ಲಿ. ನಾವು ಯಾರು ಬಂದ್ರು ಅಲ್ಲಿಗೆ ಹೋಗ್ತಾರೆ. ಬೇರೆ ಕ್ಷೇತ್ರಗಳಲ್ಲಿ ಹಾಗಿಲ್ಲ. ಹಾಗಾಗಿ ಆಡಳಿತದಲ್ಲೂ ಅಷ್ಟೇ ಜೈನರು, ನಮ್ಮ ಹೊಯ್ಸಳರು, ಗಂಗರು, ಚೋಳರು, ಇವರೆಲ್ಲ ಆಡಳಿತದಲ್ಲಿ ಎಲ್ಲ ಚೆನ್ನಭೈರಾದೇವಿ, ಇವರೆಲ್ಲ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ, ಎಲ್ಲ ಧರ್ಮಕ್ಕೂ ಆಶ್ರಯ ಕೊಟ್ಟಿದ್ದಾರೆ. ನಾವು ಎಲ್ಲ ಧರ್ಮವನ್ನ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗೋಕೆ ಸಾಧ್ಯ ಯಾವಾಗ ಅಂದ್ರೆ ಜೈನರು ಆಡಳಿತಕ್ಕೆ ಬಂದಾಗ ಮಾತ್ರ. ನಾನು ಭಾಷಣಕಾರ ಅಲ್ಲ, ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಎಲ್ರಿಗೂ ಜೈ ಜಿನೇಂದ್ರ.